ಯಾರು ನಿರಂತರವಾಗಿ ಧ್ಯಾನದಲ್ಲಿ ತೊಡಗ್ತಾನೆ, ಕನಿಷ್ಠ 24 ನಿಮಿಷ ಯಾರು ಧ್ಯಾನದಲ್ಲಿ ತೊಡಗ್ತಾನೆ, 24 ಗಂಟೆಯನ್ನು ನಿರ್ವಹಿಸೋದು ಹೇಗೆ ಅಂತ ಗೊತ್ತಾಗ್ತದೆ. ಅದ್ಭುತವಾದ ಮಾತು. ನೀವು 24 ನಿಮಿಷ ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡು 24 ಗಂಟೆಯನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ ಲೈಫ್ನಲ್ಲಿ. ಈಗ ನೋಡಿ, 20 ವರ್ಷ ಇದ್ದ ಹಾಗ ಏನು ನಿರ್ವಹಿಸ್ತಾ ಇದ್ರಿ ಕೆಲಸ, 25ನೇ ವರ್ಷಕ್ಕೆ ನಿರ್ವಹಿಸೋ ರೀತಿ ಚೇಂಜ್ ಆಗ್ತದೆ. ಹೌದು. 40ನೇ ವರ್ಷಕ್ಕೆ ನಿರ್ವಹಿಸೋ ರೀತಿ ಚೇಂಜ್ ಆಗ್ತದೆ. 50ನೇ ವರ್ಷಕ್ಕೆ ನಿರ್ವಹಿಸೋ ಅದರಲ್ಲಿ ಪಕ್ವತೆ, ಅದನ್ನು ನಿರ್ವಹಿಸುವ ಒಂದು ಸ್ಕಿಲ್ ಅಂತ ಏನು ಹೇಳ್ತೀರಿ, ಅದು ಬೆಳೆಸ್ಕೊಳ್ತಾ ಹೋಗ್ತೀರಿ. ಇದು ತಡವಾಗ್ತಾ ಇದೆಯಲ್ಲ, ನೀವು ಮೊದಲಿನಿಂದ ಮೆಡಿಟೇಷನ್ಗೆ ತೊಡಗಿಸ್ಕೊಂಡ್ರೆ ನಿಮ್ಮ ಮಕ್ಕಳನ್ನು, ವಿಶೇಷವಾಗಿ ಕನಿಷ್ಠ 8ರಿಂದ 10 ವರ್ಷದ ಮಕ್ಕಳಿಗೆ ಶುರು ಮಾಡಿದ್ರೆ, 8 ವರ್ಷದ ಒಳಗೆ ಬೇಡ, ಅವ್ರು ಆಟ ಆಡ್ಕೊಂಡು ನಲ್ದಾಡ್ಕೊಂಡಿರಲಿ, ಆಲ್ರೆಡಿ ಅವ್ರ ಮೈಂಡ್ ಫ್ರೆಶ್ ಇದೆ, ಅನ್ವಾಂಟೆಡ್ ಏನೂ ತುಂಬಿಕೊಂಡಿಲ್ಲ, ಕಸಗಳನ್ನು ತುಂಬಿಕೊಂಡಿಲ್ಲ, ಹಾಗಾಗಿ ಅವರಿಗೆ ಮೆಡಿಟೇಷನ್ ಅವಶ್ಯಕತೆ ಇಲ್ಲ. ಆದರೆ 8 ವರ್ಷದ ನಂತರ ನೀವು ಬುದ್ಧಿಯನ್ನು ಕಲಿಸೋಕೆ ಶುರು ಮಾಡ್ತೀರಿ, ಅವರ ಮೆದುಳನ್ನು ಏನು ಮಾಡ್ತೀರಿ, ನಿಮಗೆ ಬೇಕಾದಂತೆ ವ್ಯಾವಹಾರಿಕ ಪ್ರಪಂಚಕ್ಕೆ ಬೇಕಾದಂತೆ ನೀವು ಬದಲಾಯಿಸೋಕೆ ಶುರು ಮಾಡ್ತೀರಿ. ಆಗ ಆ ಮಗುವಿಗೆ ಮೆಡಿಟೇಷನ್ ಬೇಕು.